ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಬೆಳವಣಿಗೆ. ಸೈಡ್ ಲೈನ್ ಆಗೋದ್ರ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಬೆಳವಣಿಗೆ. ಸೈಡ್ ಲೈನ್ ಆಗೋದ್ರ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ. ಅಟಲ್ 100ನೇ ಜಯಂತಿಯ ಕಾರ್ಯಕ್ರಮದಲ್ಲಿಲ್ಲ ನಿತಿನ್ ಗಡ್ಕರಿ. ಪ್ರಧಾನಿ ಮೋದಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯಲ್ಲಿಲ್ಲ ಗಡ್ಕರಿಯ ಹೆಸರು. ಅಮಿತ್ ಶಾ, ರಾಜನಾಥ್, ಜೆಪಿ ನಡ್ಡಾ ಸೇರಿ ಸಂಪುಟದ ಹಲವಾರು ಪ್ರಮುಖ ನಾಯಕರಿಗೆ ಸ್ಥಾನ. ಆದರೆ 23 ಸದಸ್ಯರ ಉನ್ನತ ಮಟ್ಟದ ಸಮಿತಿಯಲ್ಲಿ ಗಡ್ಕರಿಗೆ ಸ್ಥಾನವನ್ನ ಕಲ್ಪಿಸಿದಂತಹ ಕೇಂದ್ರ. ಈ ಒಂದು ಸಮಿತಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೂ ಸ್ಥಾನವನ್ನ ನೀಡಲಾಗಿದೆ. ಬಿಹಾರದ ಯುವ ನಾಯಕ ಕೇಂದ್ರ ಮಂತ್ರಿ ಚಿರಾಗ್ ಪಾಸ್ವಾನ್ಗೂ ಕೂಡ ಸ್ಥಾನವನ್ನ ನೀಡಲಾಗಿದೆ. ಅಲ್ಲ, ಎಲ್ಲರಿಂದಲೂ ಕೂಡ ದೂರ ಆಗ್ತಾ ಇದ್ದಾರಾ ಅಥವಾ ದೂರ ಮಾಡ್ತಾ ಇದ್ದಾರಾ ಏನು ಗೊತ್ತಾಗ್ತಾ ಇಲ್ಲ. ಈ ಒಂದು ಸಮಿತಿಯಿಂದ ಗಡ್ಕರಿ ಕೈಬಿಟ್ಟಿರುವಂತಹ ಇದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ನಾನಾ ಚರ್ಚೆಗಳು ನಡೀತಾ ಇರುವಂತದ್ದು. ಉದ್ದೇಶಪೂರ್ವಕವಾಗಿ ಗಡ್ಕರಿ ಹೆಸರನ್ನ ಈ ಒಂದು ಸಮಿತಿಯಿಂದ ಕೈಬಿಡಲಾಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಆಪ್ತರಾಗಿದ್ದಂತಹ ನಿತಿನ್ ಗಡ್ಕರಿ ಅವರು ಈ ಹಿಂದೆ ಪ್ರಧಾನಿ ಸ್ಥಾನಕ್ಕೆ ಗಡ್ಕರಿ ಅರ್ಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇತ್ತು. ಎಸ್ ವೀಕ್ಷಕರೇ, ಬಿಜೆಪಿಯ ರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ಇದೊಂದು ಭಾರಿ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ನಿತಿನ್ ಗಡ್ಕರಿಯನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈ ಪ್ರಶ್ನೆ ಯಾಕಾಗಿ ಉದ್ಭವ ಆಯಿತು ಅಂತಂದರೆ, ನಿತಿನ್ ಗಡ್ಕರಿ ಅವರನ್ನ ಕರೆದಿಲ್ಲ ಒಂದಿಷ್ಟು ಕಾರ್ಯಕ್ರಮಗಳಿಗೆ. ಆ ಒಂದು ಕಾರಣಕ್ಕೆ ಅಟಲ್ 100ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಅವರು ಇರಲಿಲ್ಲ. ಪ್ರಧಾನಿ ಮೋದಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯಲ್ಲಿ ಇಲ್ಲ ಗಡ್ಕರಿ ಅವರ ಹೆಸರು. ಆ ಒಂದು ಕಾರಣಕ್ಕಾಗಿ ಗಡ್ಕರಿ ಅವರನ್ನ ಸೈಡ್ ಲೈನ್ ಮಾಡಿದ್ದಾರಾ ಅಂತ. ಈ ಸಮಿತಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೂ ಕೂಡ ಸ್ಥಾನವನ್ನ ಮೀಸಲಿಟ್ಟಿರುವಂಥದ್ದು. ಈ ಸಮಿತಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಸ್ಥಾನವನ್ನು ಇಟ್ಟ ಮೇಲೆ ಗಡ್ಕರಿ ಅವರನ್ನು ಯಾಕೆ ಬಿಟ್ಟರು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಬಿಜೆಪಿಯ ಯುವ ನಾಯಕ ಕೇಂದ್ರ ಮಂತ್ರಿ ಚಿರಾಗ್ ಪಾಸ್ವಾನ್ಗೂ ಕೂಡ ಸ್ಥಾನ ಸಿಕ್ಕಿದೆ. ಈ ಒಂದು ಸಮಿತಿಯಿಂದ ಗಡ್ಕರಿ ಹೆಸರನ್ನ ಈ ಸಮಿತಿಯಿಂದ ಕೈ ಬಿಡಲಾಯಿತು. ಯಾಕೆ? ಯಾವೊಂದು ಕಾರಣಕ್ಕೆ? ಒಳಗಡೆ ಏನು ನಡೀತಾ ಇದೆ? ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬಹಳ ಆಪ್ತರಾಗಿರುವಂತಹ ನಿತಿನ್ ಗಡ್ಕರಿ. ಸೊ ಈ ಹಿಂದೆ ಪ್ರಧಾನಿ ಸ್ಥಾನಕ್ಕೆ ಗಡ್ಕರಿ ಅವರ ಆಯ್ಕೆ ಆಗಬೇಕಿತ್ತು ಎನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇತ್ತು. ಈ ಹಿಂದೆಯೂ ಕೂಡ ನಿತಿನ್ ಗಡ್ಕರಿ ಅವರು ಭಾನುವಾರ ಆಗಸ್ಟ್ 24ರಿಂದ ಮಧ್ಯಪ್ರದೇಶದ 3 ಪ್ರಮುಖ ಹೆದ್ದಾರಿಗಳ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜಯಂತ್ಯೋತ್ಸವ ಇದಕ್ಕೆ ಯಾಕೆ ಕರೆದಿಲ್ಲ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.